ಪ್ರಜ್ಞಾವಂತ ನಾಗರಿಕರನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖ. ಶಾಸಕ ಸಿಮೆಂಟ್ ಮಂಜು. ಪ್ರಜ್ಞಾವಂತ ನಾಗರಿಕರನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅಗಾಧವಾಗಿದೆ. ಎಳೆ ಮನಸ್ಸಿನಲ್ಲಿ ಜ್ಞಾನದ ಬೀಜ ಬಿತ್ತಿ ಅದಕ್ಕೆ ಪೋಷಣೆ ಮಾಡುವ ಜ್ಞಾನದ ಮಂಟಪ ಕಟ್ಟುವ ಕಾಯಕ ಯೋಗಿಗಳು ಶಿಕ್ಷಕರು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯಪಟ್ಟರು. ಅವರು ಆಲೂರು ಪಟ್ಟಣದ ವೀರಶೈವ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಾಧಾಕೃಷ್ಣನ್ ಅವರ ಜೀವನ ಆದರ್ಶಗಳ ಪಾಲನೆ ಮಾಡದಿದ್ದರೆ ದಿನಾಚರಣೆಗಳಿಗೆ ಅರ್ಥವಿರುವುದಿಲ್ಲ ಎಂಬ ಕಟು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸುವ ತ್ಯಾಗಮಯಿ ಶಿಕ್ಷಕರುಗಳಿಂದಾಗಿ ಇಂದಿಗೂ ಶಿಕ್ಷಣ ವೃತ್ತಿಯ ಗೌರವ ಉಳಿದಿದೆ. ಅಕ್ಷರ ಜ್ಞಾನ ನೀಡಿ ಬದುಕು ರೂಪಿಸುವ ಸಂಸ್ಕಾರವನ್ನು ನೀಡುವ ಶಿಕ್ಷಕರ ಕಾಯಕ ಅನನ್ಯವಾದದ್ದು. ಅವರಿಂದಲೇ ಗ್ರಾಮಗಳು ಅಭಿವೃದ್ಧಿ ಹೊಂದಿ ದೇಶ ಉನ್ನತಿಯಾಗಲು ಸಾಧ್ಯ. ಕಳೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಸಕಲೇಶಪುರ ಮೊದಲನೇ ಸ್ಥಾನ ಪಡೆದರೆ ಎರಡನೇ ಸ್ಥಾನವನ್ನು ಆಲೂರು ಪಡೆದಿದೆ. ಇದಕ್ಕೆ ಕಾರಣ ಶಿಕ್ಷಕರು. ಹೀಗಾಗಿ ಅವರಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಮುಂದಿನ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಹೆಚ್ಚು ಫಲಿತಾಂಶ ಬರುವಂತೆ ನೋಡಿಕೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಜೆ ಕೃಷ್ಣಗೌಡ ಮಾತನಾಡಿ, ನಾಡಿನಲ್ಲಿ ದೇವರಿಗಿಂತಲೂ ಗುರುವಿಗೆ ಉನ್ನತ ಸ್ಥಾನವಿದೆ. ಓರ್ವ ಶಿಕ್ಷಕರು ದೇಶದ ಅತ್ಯುನ್ನತ ಸ್ಥಾನಕ್ಕೇರುವುದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಉದಾಹರಣೆಯಾಗಿದ್ದಾರೆ. ಹೀಗಾಗಿ ಸಮಾಜದ ಒಳಿತಿಗಾಗಿ ಶಿಕ್ಷಕರು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮಕ್ಕಳಲ್ಲಿ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಸದಾ ಪರಿಶ್ರಮಿಸಿ ದೇಶ ಕಟ್ಟುವ ಕಾರ್ಯ ಮಾಡಬೇಕೆಂದು ಹೇಳಿದರು. ಮುಖ್ಯ ಭಾಷಣಕಾರ ರೋಹಿತ್ ಕೃಷ್ಣ ಮಾತನಾಡಿ, ಆದರ್ಶ ವ್ಯಕ್ತಿತ್ವದಲ್ಲಾಗಲಿ ನಡೆನುಡಿಯೂ ಒಂದೇ ಆಗಿರುವುದು ಗುರುವಿನ ಆದ್ಯ ಕರ್ತವ್ಯವಾಗಿದೆ. ಗುರು ಆದವರು ವೃತ್ತಿಯಲ್ಲಿ ವ್ಯಕ್ತಿತ್ವದಲ್ಲಿ ಆದರ್ಶಗಳನ್ನು ತುಂಬಿಕೊಂಡವನಾಗಿರಬೇಕು. ಒಳ್ಳೆಯ ಶಿಕ್ಷಕ ವಿದ್ಯಾರ್ಥಿಗಳನ್ನು ಉತ್ತಮವಾಗಿ ಬೆಳೆಸಬಲ್ಲ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರಿಗೆ 1 ನಿಮಿಷ ಮೌನಾಚರಣೆಯ ನಂತರ ಪ್ರಸಕ್ತ ಸಾಲಿನಲ್ಲಿ ಶಿಕ್ಷಣ ಇಲಾಖೆ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ವಯೋನಿವೃತ್ತರಾದ ಶಿಕ್ಷಕ ಶಿಕ್ಷಕಿಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ, ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿ ವಿಜಯ್ ಕುಮಾರ್, ಮುಖ್ಯ ಭಾಷಣಕಾರ ರೋಹಿತ್, ಪ್ರಭಾವಿ ತಾಲೂಕಾ ದೈಹಿಕ ಶಿಕ್ಷಣ ಪರೀಕ್ಷಕ ಕರಿಬಸವರಾಜು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸಿದ್ದೇಶ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ವರದರಾಜು, ಕಾಂಗ್ರೆಸ್ ತಾಲೂಕಾಧ್ಯಕ್ಷ ಶಿವಮೂರ್ತಿ, ತಾಲೂಕಾ ವೀರಶೈವ ಸಂಘದ ಮುಖಂಡ ರೇಣುಕಾ ಪ್ರಸಾದ್, ಜಿಲ್ಲಾ ಕರವೇ ಕಾರ್ಯದರ್ಶಿ ರಘುಪಾಳ್ಯ, ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಮೃತೇಶ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಡಿ ವಾಸುದೇವ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶಿವಕುಮಾರ್, ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಚೈತ್ರ ನಾಯಕರಹಳ್ಳಿ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಕೃಷ್ಣೇಗೌಡರ ನೇತೃತ್ವದಲ್ಲಿ ನಿಜವಾಗ್ಲೂ ಕೂಡ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಯಾಕೆಂದ್ರೆ ನನ್ನ ಕ್ಷೇತ್ರದಲ್ಲಿ SSLC ಸಮೇತ ಸಕಲೇಶಪುರ ಫಸ್ಟ್ ಆಲೂರು ಸೆಕೆಂಡ್ ಅಂದ್ರೆ ನಿಜವಾಗ್ಲೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸುಧಾರಣೆಗಳನ್ನ ಮಾಡಿಕೊಂಡು ಎಲ್ಲರೂ ಕೂಡ ಗೌರವವನ್ನು ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಶಿಕ್ಷಣ ಇಲಾಖೆಯನ್ನು ತಗೊಂಡೋಗ್ತಾರೆ. ಅಂದ್ರೆ ಶಿಕ್ಷಣ ಇಲಾಖೆಯಿಂದ ಗೌರವವನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಎಲ್ಲವನ್ನು ಕೂಡ ಆಲೂರು ತಾಲೂಕಿಗೆ ಆಗ್ತಾ ಇದೆ. ಯಾಕಂದ್ರೆ ಈ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ನಾವು ಉತ್ತಮವಾದ ಶಿಕ್ಷಣವನ್ನು ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಇಡೀ ನಮ್ಮ ದೇಶದ ಭವಿಷ್ಯ ಶಿಕ್ಷಕರ ಕೈಲಿದೆ. ಯಾಕಂದ್ರೆ ನೀವು ಯಾವ ರೀತಿ ಶಿಕ್ಷಣವನ್ನ ಕೊಡ್ತೀರೋ ಅದೇ ರೀತಿ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ದೇಶದಲ್ಲಿ ಶಿಕ್ಷಣ ಎಂಬುದು ಹುಲಿ ಆಹಾರ ಇದ್ದಂತೆ ಅದನ್ನು ಕುಡಿದನ್ನು ಗರ್ಜಿಸಲೇಬೇಕು ಅಂತ ಗುರುಗಳು ಈ ನಿಟ್ಟಿನಲ್ಲಿ ಭಾರತ ದೇಶದಲ್ಲಿ ಇವತ್ತು ಏನು ಭಾರತ ದೇಶ ಇಷ್ಟೊಂದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ, ಇದಕ್ಕೆ ಮುಖ್ಯ ಕಾರಣ
ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ, ತಾವು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತುಂಬ ಹೆಚ್ಚು ಮಾತಾಡಬೇಕು ಅಂತ ಆಸೆ ಇದೆ. ಬಟ್ ಅನಿವಾರ್ಯ ಪರಿಸ್ಥಿತಿ ನಾನು ಹೋಗ್ಬೇಕು. ಯಾಕೆಂದರೆ 6 ವರ್ಷ ನಮಗೋಸ್ಕರ ಪಾಪ ಕಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಇವತ್ತು ಹಲವಾರು ಶಿಕ್ಷಕರು ನಿವೃತ್ತರಾಗಿದ್ದಾರೆ. ನಮ್ಮ ತಾಲೂಕಿಂದ ರಾಜ್ಯ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ನಿಜವಾಗ್ಲೂ ಕೂಡ ನಮಗೆ ತುಂಬ ಸಂತೋಷ ಆಗುತ್ತೆ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ. ಯಾಕೆಂದರೆ ನಮ್ಮ ಶಿಕ್ಷಕರು ಈ ರೀತಿ ಸಾಧನೆಯನ್ನು ಮಾಡ್ತಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಆಗುತ್ತೆ. ಆಲೂರು ತಾಲೂಕಿನಲ್ಲಿ ಅದರಲ್ಲೂ ಕೂಡ ಬಡ ಮತ್ತು ಮಾಧ್ಯಮ ಕುಟುಂಬದಲ್ಲಿ ಹೆಚ್ಚಿರೋದ್ರಿಂದ ನಾವು ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ನಮ್ಮ ಮಕ್ಕಳುಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ದೇಶವನ್ನು ಆಳೋದ್ರಲ್ಲಿ ಮುಂದೆ ಇರಬೇಕು. IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು. ನಮ್ಮ ವಿದ್ಯಾರ್ಥಿಗಳು ಯಾವ ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ಮೊದಲು ಸಂತೋಷ ಪಡೋದು ತಂದೆ ತಾಯಿಯಿಂದ ಹೆಚ್ಚು ಶಿಕ್ಷಕರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಉತ್ತಮ ಸದಾವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಕ್ಕೆ ಶಿಕ್ಷಣ ಇಲಾಖೆಗೆ ಧನ್ಯವಾದವನ್ನು ಹೇಳ್ತಾ, ಗುರುಗಳಿಗೆ ನಮ್ಮ ದೇಶದಲ್ಲಿ ಒಂದು ಪೂಜ್ಯವಾದ ಸ್ಥಾನ ಇದೆ. ಆ ಸ್ಥಾನಕ್ಕೆ ತಾವ್ಯಾರೂ ಕೂಡ ಚ್ಯುತಿ ಬರದ ರೀತಿಯಲ್ಲಿ ನಡ್ಕೊಂತ ಇದ್ದೀರಾ. ಇದೇ ರೀತಿ ಕೂಡ ಮುಂದೆ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು 2 ಮಾತು. ಜನ್ಮ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ನಾವು ಈ ದಿನ ಸಮಸ್ತ ಶಿಕ್ಷಕರ ಪರವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನ ನಿನ್ನೆ ನಡೆದ ಘಟನೆಯಿಂದಾಗಿ ಮತ್ತೊಮ್ಮೆ ನಾನು ಅದನ್ನು ನೆನಪು ಮಾಡ್ಕೊಳ್ಳೋಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಅಸ್ತವ್ಯಸ್ತ ಅಂತಂದ್ರೆ ಮಾನ್ಯ ಶಾಸಕರು ಶಾರ್ಪ್ 12:30ಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಅನಿವಾರ್ಯವಾಗಿ ಅವರಲ್ಲಿ ಇರಲೇಬೇಕಾದ್ದರಿಂದ ಸ್ವಲ್ಪ ತಡ ಆಯಿತು. ಸೊ ನಾನು ಎಷ್ಟೇ ಸಮಯ ಆದರೂ ನಾನು ಬಂದೇ ಬರ್ತೀನಿ, ಯಾರು ಬೇಸರ ಮಾಡ್ಕೊಳ್ಳೋದು ಬೇಡ, ನಾನು ಬರ್ತೀನಿ, ನೀವು ಮುಂದುವರಿಸ್ತಾ ಇರಿ ಅಂತ ಹೇಳಿದ್ದಾರೆ. ಅವರ ಆಗಮನವನ್ನು ನಿರೀಕ್ಷಿಸ್ತಾ ಮಾನ್ಯ ಜಿಲ್ಲೆಯ ಎಲ್ಲ ಹಿರಿಯ ಗೌರವಾನ್ವಿತರನ್ನು ಸ್ಮರಿಸ್ತಾ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ HD ದೇವೇಗೌಡ. ಎಷ್ಟೇ ವಯಸ್ಸಾಗಿ, ಎಷ್ಟೇ ಸರ್ವಿಸ್ ಮುಗಿಸಿ, ಎಷ್ಟೇ ವರ್ಷ ರಿಟೈರ್ ಆಗಿ ನಿಮ್ಮ ಹತ್ರ ಒಂದು ಅಕ್ಷರ ಕಲಿತ ಅವನು ನೆನ್ಪಿಟ್ಕೊಂಡಿರ್ತಾನೆ. ನೀವೇ ನೆನ್ಪು ಮಾಡ್ಕೊಳ್ಳಿ. ನೀವು ಚಿಕ್ಕವರಿದ್ದಾಗ ನಿಮ್ಮ ತಾಲೂಕು MLA ಹೆಸರು ಗೊತ್ತಿರೋದಿಲ್ಲ, ನೀವು ನೋಡಿದ AC ಹೆಸರು ಗೊತ್ತಿರೋದಿಲ್ಲ, DC ಹೆಸರು ಗೊತ್ತಿರೋದಿಲ್ಲ, ತಹಸೀಲ್ದಾರ್ ಮುಖ ನೆನಪಿರೋದಿಲ್ಲ. ತಕ್ಷಣ ನೀವು ಇಷ್ಟು ಜನಕ್ಕೆ ನಿಮ್ಮಲ್ಲಿ 1ನೇ ಕ್ಲಾಸಲ್ಲಿ ಮೇಸ್ಟ್ ಆಗಿರೋದ್ರೆ 100 ಜನ ಹೇಳ್ತೀವಿ. ಹೊತ್ತಾನೆ ಅವ್ರು ಬದುಕಿಲ್ಲ, ಕೆಲವರು ಬದುಕಿಲ್ಲದೆ ಇರ್ಬೋದಿದ್ದಾರೆ. ನಮಗೆಲ್ಲ 40-50 ವರ್ಷ ವಯಸ್ಸಾದಂಗೆ ನಮ್ಗೆ ಕಲಿಸಿದ ಮೇಷ್ಟಿನೂ ಬದುಕಿಲ್ಲ, ಅವ್ರ ಹೆಸರು ನೆನ್ಪಿಟ್ಕೊಂಡಿದ್ದೀವಿ. ನಿಮ್ಮ ಹೆಸರನ್ನು ಹಂಗೆ ನೆನ್ಪಿಟ್ಕೊಂಡಿರ್ತಾರೆ. ಹಂಗೆ